ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಲೈಕ್ ನಾಳೆ ಇರೋದು. ನಾಳೆ ಸಂಜೆ ಮತ್ತೆ ನನಗೆ ನಮ್ಮ ಅಂಕಲ್ ಇನ್ನು ನೀರು ಹಾಕ್ತಾರೆ, ಅಷ್ಟೊಂದು ನೀರು. ಸೊ ಮತ್ತೆ ಲೇಟ್ ಆದರೆ ಮೆಹಂದಿ ಕಲರ್ ಬರೋಲ್ಲ ಅಂತೇಳಿ ಇವಾಗ ಅಂದರೆ ನಾಡಿದ್ದಿರೋದು ರಿಸೆಪ್ಷನ್ನು. ಇವತ್ತು ಮಂಡೇ ಈವ್ನಿಂಗ್ ಹಾಕ್ಸ್ಕೊತಾ ಇದ್ದೀನಿ. ಇವಾಗ ನನ್ನ ಕಸಿನೇ ಬರ್ತಿದ್ದಾಳೆ, ಅವಳ ಹತ್ರನೇ ಹಾಕ್ಸ್ಕೊತಾ ಇರೋದು. ನಾಳೆ ಬರೀ ಇದಿಷ್ಟು ಹಸ್ತಕ್ಕೆ ಮಾತ್ರ ಹಂಗೆ ಖಾಲಿ ಬಿಟ್ಟಿರ್ತೀನಿ. ಅದನ್ನು ನಾಳೆ ಮೆಹಂದಿ ಶಾಸ್ತ್ರದಿನ ಹೆಂಗೂ ಫೋಟೋಸ್ ವೀಡಿಯೋಸ್ ಎಲ್ಲ ಇರ್ತಲ್ಲ, ಅದಕ್ಕೋಸ್ಕರ ಒಂದು 2 ಕೈಯಲ್ಲೂ ಬಿಡ್ತೀನಿ. ಮಿಕ್ಕಿದ್ದು ಪೂರ್ತಿ ಕೈ ಕಾಲೆಲ್ಲ ಇವತ್ತು ಹಾಕ್ಸ್ಕೋಣ ಅಂತ ಇದ್ದೀನಿ. ಸೊ ಇದು 2 ದಿನದ ಬ್ಲಾಗ್ ಥರ ಇರುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಈ ಕಡೆ ಬಾ. ಹಾಯ್ ಮೋನಿ. ಹಾಯ್. ಸೊ ಮೋನಿ ಬಂದಿದ್ದಾಳೆ ಇವತ್ತು. ನೀನು ಆ ಕಡೆ ಕವಿ ಇದ್ದಾಳೆ, ಇಲ್ಲಿ ನನ್ನ ತಂಗಿ ಏನು ಮೆಹಂದಿ ಹಾಕ್ತಿದ್ದಾಳೆ. ಚಿಪ್ಸ್ ಇದೆ, ಸರ್ವ್ ಮಾಡೋಕ್ಕೆ ಇಲ್ಲ ಕಣೆ. ಈ ಕಡೆ ಬಾರೆ ಅವಳ ತೋರ್ಸಂಗಿಲ್ಲ ಅಂತೆ. ಇಲ್ಲಿ ತೋರಿಸು, ತಗೊಂಬೈಲಿ. ಓ, ಇವ್ರನ್ನ ಕರ್ಸಿದ್ದೀವಿ ಸರ್ವ್ ಮಾಡೋದಕ್ಕೆ ನಮ್ಮನೆ ಎಲ್ಲರಿಗೂ, ಮಕ್ಕಳಿಗೆಲ್ಲ ಸರ್ವ್ ಮಾಡ್ತಿಲ್ಲ. ಹಾಯ್ 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 ಅಮ್ಮ. ಇವಳು ನನ್ನ ಫ್ರೆಂಡು, ಇವಳು ಫ್ರೆಂಡ್ ಇವಳು. ಸೊ ಭೂಮಿ ತಾಳು, ಭೂಮಿ ಹಾಯ್. ಸೊ ಇವಳು ನನ್ನ ತಂಗಿ. ಮೆಹಂದಿ ಬಿಡಿಸ್ಕೊತಾ ಇದ್ದೀನಿ. ಫಸ್ಟು ಕಾಲಿಗೆ ಶುರು ಆಗಿದೆ, ಫುಲ್ ಆದ್ಮೇಲೆ ತೋರಿಸ್ತೀನಿ. ಕವಿತಾ ಎನ್ನೋರು ಇವಾಗ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ. ಇಲ್ಲಿ ಒಂದು ವಿಡಿಯೋ ತೆಗಿತೀವಿ, ಫೋನ್ ಕೊಡಿ ಅಂತ ಅಂದರು, ಅದಕ್ಕೆ ಫೋನ್ ಕೊಟ್ಟಿದ್ದೀನಿ. ಏನು ಅನ್ನಿಸ್ತಿದೆ ವೆಡ್ಡಿಂಗ್? ಇವಾಗ ಮದುವೆ ಫೀಲ್ ಬರ್ತದೆ ಅಲ್ವಾ? ಈ ಕಾಲು ಮೆಹಂದಿ ಹಾಕಿದ್ಮೇಲೆ ರೆಡ್ ಆಗುತ್ತಾ? ಏನೋ ಹುಡುಗ ಮೇಲೆ ತುಂಬಾ ಇಷ್ಟ ಅಲ್ಲ, ರೆಡ್ ಆಗುತ್ತೆ ಅಂತ ಪ್ರೀತಿ ಜಾಸ್ತಿ ಎಲ್ಲ. ನೀನ್ ಅವರು ನಿನ್ ಮೇಲೆ ಗೊತ್ತಾಗುತ್ತೆ ರಂಜಿತ್ ಎಷ್ಟು ನನ್ನ ಪ್ರೀತಿ ಮಾಡ್ತಾರೆ ಅಂತ. ನೋಡಿ ಬ್ರೋ, ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ ರೆಡ್ ಆಗೋದಕ್ಕೆ. ಓಕೆ, ಟಿಪ್ಸ್ ಕೊಡ್ತಲ್ಲ, ಕೊಡ್ತಾ ಇದ್ದಾಳೆ. ರೆಡ್ ಆಗಿಲ್ಲ ಅಂದ್ರೆ ನಿಮಗಿದೆ. ಮತ್ತೆ ಪು ಅಳ್ತೀಯಾ? ನಾನು ಇಲ್ಲಪ್ಪ, ಅಳಲ್ವಾ? ಇನ್ 2 days ವೇಟ್ ಮಾಡ್ತಿದ್ದೀನಿ. ಹೌದಾ? ನೋಡೋಣ. ಚಾಲೆಂಜಾ? ಅಳ್ತೀಯಾ ಇಲ್ವಾ ಅಂತ? ಏಯ್ ಸುಮ್ಮನೆ ಇರು. ಚಾಲೆಂಜ್ ನೋಡಿ ಹೆಂಗೆ ಕೇಳ್ತೀಯಾ? ಸ್ಟ್ರಾಂಗ್ ಬಾಯ್. ಖುಷಿನಾ ನಿಂಗೆ ಮದುವೆಗೆ ಹೋದ್ರೆ? ಅಯ್ಯೋ ನನ್ನ ಮಗನೇ, ಇವ್ ನೋಡೆ ಹೆಂಗನ್ಬಿಟ್ಟ. ನಿಂಗೆ ಬೇಜಾರು ಚಿಕ್ಕಿ ಮದುವೆಗೆ ಹೋದ್ರೆ? ನೋಡವ ನೀನ್ ಕಣವ, ನಮ್ಮ ಬಂಗಾರ ಕಣವ ನೀನು. ಯಾರದು? ನೇಮ್ ಏನು? ನೇಮ್ ತೋರ್ಸು. ಪ್ರಣವಿ ಅಳ್ತಾರಂತೆ. ಅದ್ರ ನೆಕ್ಸ್ಟ್ ಡೇ ಮಂಗಳವಾರನೇ ಹಳದಿ ಫಂಕ್ಷನ್ ಇತ್ತು ಮಾರ್ನಿಂಗು. ಸೊ ಹಾಗಾಗಿ ನಾನು ಮೇಲ್ಗಡೆ ಮೆಹಂದಿ ಹಾಕ್ಸ್ಕೊತಿದ್ದೆ, ಕೆಳಗಡೆ ರೆಡಿ ಮಾಡ್ತಾಯಿದ್ರು. ಯಾವಾಗ ಬಂದಿದ್ದು? ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೇಗಿತ್ತು ಜರ್ನಿ? ಸೊ ಮದುವೆ ಹೌದಾ? ಆಯಿತು. ಸೊ ಗೈಸ್, ಇವಾಗ ಆಲ್ರೆಡಿ ಒಂದು 3 o'clock ಆಗಿದೆ ನೈಟು. ಸಂಜೆ 6:30ಗೆ ಶುರು ಮಾಡಿದ್ದು. ಮತ್ತು ಊಟಕ್ಕೆ ನಮ್ಮ ಆಂಟಿ ಮನೆ ಇನ್ನೊಬ್ರು ಮನೆ ಕರೆದಿದ್ದು, ಅಲ್ಲಿಗೆ ಹೋಗಿ ಬರ್ಸಿದ್ವಿ. ಟೈಮ್ ಅಲ್ಲೊಂದು ಅವರ್ ವೇಸ್ಟ್ ಆಯಿತು, 1.5 hour ವೇಸ್ಟ್ ಆಯಿತು. ಆಮೇಲೆ ಪಾಪ ಬಿಡ್ತಾನೆ ಇದ್ದಾಳೆ, ಇನ್ನೂ ಮುಗಿತಾ ಇಲ್ಲ. ಅಷ್ಟು ದೊಡ್ಡ ಕೈ, ಅಷ್ಟು ಉದ್ದ ಕೈ. ಸೊ ಇಲ್ಲಿ ನೋಡಿ, ಇದಿಷ್ಟು ಮತ್ತು ಕಾಲು ಬಿಡಿಸಿದ್ದಾಳೆ. ನಾಳೆ ಇದು ನಾಳೆ ಬಿಡಿಸೋದು. ಸೊ ತುಂಬ ಕಷ್ಟಪಟ್ಟು ನನ್ನ ತಂಗಿ ಬಿಡಿಸ್ತಾ ಇದ್ದಾಳೆ. ಸೊ ಇವಾಗ ಇದೊಂದು ಲಾಸ್ಟ್ ಕಂಬಳ ಒಂದಿದೆ, ಅದನ್ನು ಬಿಡಿಸ್ತಾ ಇದ್ದಾಳೆ. ಇಲ್ಲಿಗೆ ಇವತ್ತಿಗೆ ಮುಗಿಯುತ್ತೆ. ನಾನು ನಾಳೆ ಹೆಂಗೂ ಮೆಹಂದಿ ಶಾಸ್ತ್ರಕ್ಕೆ ಸ್ವಲ್ಪ ಬಿಡಿಸ್ಬೇಕಾಗತ್ತಲ್ಲ, ಇಲ್ಲಾಂದಿದ್ರೆ ಇವತ್ತು ಆಗ್ತಿರ್ಲಿಲ್ಲ, ನಾಳೆನೇ ಬಿಡಿಸ್ಬೇಕು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ, ಎಲ್ಲರೂ ಆಗಿದ್ದಾರೆ ಅಲ್ವಾ? ಹೇಳು, ತುಂಬ ಜೋರಾಗಿ ಹೇಳು, ಅಲ್ಲಿ ನೋಡ್ಕೊಂಡೆ ಜೋರು ಬೈದೆ ಹಾಕಿ ಅಂತ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು. ಏನು ಲಾಸ್ಟ್ ನಮ್ಮ ಇಶು ಮದುವೆಲೂ ಇವಳೇ ಹಾಕಿದ್ದು, ನನ್ನ ತಂಗಿ. ತುಂಬ ಚೆನ್ನಾಗಿ ಆಗ್ತಾಳೆ. ಸೊ ಯಾರಿಗಾದರೂ ಏನಾದರೂ ಮೆಹಂದಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅವಳದ್ದು ಇನ್ಸ್ಟಾ ID ಹೇಳ್ತೀನಿ, ಅಲ್ಲಿಗೆ DM ಮಾಡಿ. ಬಟ್ ಅದ್ರ ಪ್ರೈಸ್ ತುಂಬ ಅಯ್ಯಪ್ಪ ಅವ್ರದ್ದು, ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಡ್ರಾ ಮಾಡ್ತಾಳೆ. ಮತ್ತು ಫ್ರೇಮ್ಸಿಗೆಲ್ಲ ಅವಳು ಏನೋ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಡ್ರಾ ಮಾಡ್ತಾಳೆ. ನೀವು ಇಲ್ಲೇ ನೋಡ್ಬೋದು. ಇನ್ನೂ ನಾಳೆ ಫುಲ್ ಕಂಪ್ಲೀಟ್ ಆದಮೇಲೆ ಏನು ಕೈಯೆಲ್ಲ ತೊಳೆದಾದ್ಮೇಲೆ ಗೊತ್ತಾಗುತ್ತೆ. ನಾಡಿದ್ದು 2 days ಬೇಕು ಅದು ಗೊತ್ತಾಗೋದಕ್ಕೆ. ಸೊ ಹಂಗಾಗಿ ಮತ್ತೆ ಇದು ಕಲರ್ ಬರಲ್ಲ ಅಂತ ಇಷ್ಟು ರಾತ್ರಿ ಆದರೂ ಕಷ್ಟಪಟ್ಟು ಆಗ್ತಾ ಇದ್ದಾಳೆ ನನ್ನ ಮುದ್ದು ತಂಗಿ.
ನನ್ನ ಕ್ಯಾಮ್ರಾ ಇದ್ದವರು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಂದು ಹಳದಿ ಶಾಸ್ತ್ರ ನಡೀತಾ ಇದೆ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಏನು ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಏನೋ ರೆಡಿ ಮಾಡ್ತಾ ಇದ್ದಾರೆ. ನಾನು ಈಗಲೇ ತಿಂಡಿ ತಿಂತಿದ್ದೀನಿ. ಈ ಕೆಳಗಡೆ ಹೋಗಬೇಕು. ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಫೋಟೋಗ್ರಾಫರು ಬೆಳಗ್ಗೆ ಬಂದಿದ್ದಾರೆ. ಪಾಪ ಅವ್ರು ಲೇಟಾಗಿ ನೈಟ್ ರೀಚ್ ಆದರು. ಬೆಂಗಳೂರಿಂದ ಬಂದಿದ್ದು ನನಗೋಸ್ಕರ. ನಾನು ಬೆಳಗ್ಗೆ 9 ಗಂಟೆ ಅಂದಿದ್ದಕ್ಕೆ 8 ಗಂಟೆಗೆ ಬಂದುಬಿಟ್ಟಿದ್ದಾರೆ. ಇವಾಗ ಹೋಗಬೇಕು. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಡೆಕೋರೇಷನ್ ಸಿಂಪಲಾಗಿ ಮಾಡಿಸಿದ್ವಿ. ಸೊ ಜಾಸ್ತಿ ಏನು ಗ್ರ್ಯಾಂಡ್ ಇರಲಿಲ್ಲ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಮಾಡಿದರು. ನನಗೆ ಸಿಂಪಲಾಗಿ ಬೇಕಿತ್ತು, ತುಂಬ ಗ್ರ್ಯಾಂಡ್ ಬೇಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪತ್ತಷ್ಟೇ ಮತ್ತೆ ಏನು ಮೆಹಂದಿಗೆ ನಮಗೆ ಜಾಗ ಬೇಕಿತ್ತು. ಹಾಗಾಗಿ ಸೊ ಫೋಟೋಗ್ರಾಫರ್ ಕೂಡ ಅಷ್ಟೇ. ನಾನು ಮಾರ್ನಿಂಗ್ 9ಗೆ ಶುರು ಆಗುತ್ತೆ ಅಂತ ಹೇಳಿದ್ದೆ. 7:30ಗೆಲ್ಲ ಬಂದಿದ್ದರು. ಫಸ್ಟ್ ಫೋಟೋಸ್ ನಂದೆಲ್ಲ ತೆಗಿಬೇಕಿತ್ತಲ್ಲ. ಹಾಗಾಗಿ ನಂದು ನೈಟ್ ಮೆಹಂದಿ ಹಾಕಿ ಮಲಗದೆ ಮಾರ್ನಿಂಗ್ ಬೆಳಗ್ಗೆ 4 ಗಂಟೆ ಆಗಿತ್ತು. ಹಾಗಾಗಿ ಎದ್ದೊಳಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ನಾನು ಈ ಡ್ರೆಸ್ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ನಾನು ಆ್ಯಕ್ಚುಲಿ ಆಮೇಲೆ ಅನಿಸ್ತಿತ್ತು ಇನ್ನೂ ಸ್ವಲ್ಪ ಹುಡುಕ್ಬೇಕಿತ್ತು ಅಂತ. ಫಸ್ಟ್ ಒಂದು ಅಂಗಡಿಗೆ ಹೋದೆ, ಇದು ನೋಡಿದೆ. ಸರಿ ಇನ್ನೇನು ಹಳದಿಗೆ 1 ಟೈಮ್ ಅಲ್ವಾ ಅಂತ ಇದನ್ನು ತೊಗೊಂಡ್ಬಿಟ್ಟೆ, ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಆಮೇಲೆ ಅನಿಸ್ತಾ ಇತ್ತು ಇನ್ನೂ ಸ್ವಲ್ಪ ಬೇರೆ ನೋಡ್ಬೋದಿತ್ತು ಅಂತ. ಸೊ ಹಾಗೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡ್ಯಾರೆ. ಆಲ್ರೆಡಿ ನೀವು ನನ್ನ ಮದುವೆ ವೀಡಿಯೋಸ್ ಎಲ್ಲ ನೋಡಿಬಿಟ್ಟಿರ್ತಾರೆ ಎಷ್ಟು ಚೆನ್ನಾಗಿ ಮಾಡ್ಯಾರೆ ಅಂತ. ಸೊ ಇದು ನಮ್ಮ ಅಂಕಲ್ ಅವ್ರ ಟೀಮೇ ಕಳಿಸಿರೋದು. ಇವರು ಅಷ್ಟೇ ಮುರಳಿ ಅಂತ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಫೋಟೋ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆ ಥರ ಇತ್ತು. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ, ನನಗೆ 5 ಅರ್ಶಿನ ನೀರು ಹಾಕ್ತಿದ್ದಾರೆ ಅಂತ. ಅದರಲ್ಲಿ ನಮ್ಮ ಅಮ್ಮನ ಫ್ರೆಂಡ್ಸ್ ಅಂದರೆ ಭಜನೆ ಟೀಮ್ ಅವರು ಹೇಳಿದರು ನಾವೊಂದು ಅರ್ಶಿನ ನೀರು ಹಾಕ್ತೀವಿ ಅಂತ. ಸೊ ನಾವು ಹಿಂಗೂ ಇವತ್ತು ಡೆಕೋರೇಷನ್ ಮಾಡಿಸಿದ್ವಲ್ಲ, ಇವತ್ತೆಲ್ಲ ಜನ ಸೇರೋಣ ಅಂತೇಳಿ ಇವತ್ತು ಮಾಡ್ತಿದ್ದಾರೆ. ಎಲ್ಲರೂ ಮಧುರಕ್ಕ ಇಲ್ಲಿ ಎಲ್ಲರನ್ನೂ ಕೂರಿಸಿ ರೀಲ್ ಮಾಡ್ತಾ ಇದ್ದಾರೆ. ಇವಾಗ ನಿಮಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಟ್ರೆಂಡಿಂಗ್ ಅಂದರೆ ಹಳದಿ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ. ಸೊ ಆ ಥರ ಕೆಲವೊಂದು ರೆಫರೆನ್ಸ್ ವೀಡಿಯೋಸ್ಗಳನ್ನೆಲ್ಲ ಕಳಿಸಿದ್ದೆ. ಅದೇ ರೀತಿ ಮಾಡೋಣ ಅಂತ ಎಲ್ಲರ ಹತ್ರನೂ ಮಾಡಿಸ್ತಾ ಇದ್ದಾರೆ. ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಏನಿದ್ದಾರೆ ಅವರಂತೂ ಫುಲ್ಲು, ಅವ್ರಿಗೆ ತುಂಬ ಪೇಷನ್ಸ್ ಇದೆ ಮಾತ್ರ. ಅವ್ರ ಬಗ್ಗೆ ಎಷ್ಟು ಸತಿ ಹೇಳಿದ್ರು ನನಗೆ ಸಾಲದು. ನಾನು ಅಂದ್ಕೊಂಡಂಗೆ ನನಗೆ ಹೆಂಗೆ ಬೇಕು ಹಾಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಆಲ್ರೆಡಿ ತುಂಬ ಜನ ಕೂಡ ಸೇರಿದ್ರು. ಸೊ ಶಾಸ್ತ್ರ ಶುರು ಮಾಡೋಣ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಮತ್ತು ಯಾವ ರೀತಿ ಆಯಿತು ಫಂಕ್ಷನ್ಸ್ಗಳೆಲ್ಲ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವರೆಲ್ಲ ನಮ್ಮ ಅಮ್ಮನ ಫ್ರೆಂಡ್ಸ್ ಆ ಕಡೆ ಇರೋರೆಲ್ಲ. ಸೊ ಅವರೇ ಭಜನೆ ಟೀಮು. ಅವರು ಇವತ್ತು ನನಗೆ ಅರ್ಶಿನ ನೀರು ಹಾಕ್ತಾ ಇರೋದು. ಸೊ ಹಾಗೆ ಇಲ್ಲಿ ನಮ್ಮ ಅಜ್ಜಿ ಕೈಲೂ ರೀಲ್ಸ್ ಮಾಡಿಸ್ತಾ ಇದ್ದಾರೆ. ಅಂದರೆ ನಮ್ಮ ಅಜ್ಜಿ ಬೇಡ ಅವ್ರಿಗೇನೋ ಮಾಡಿಸಿದ್ದಾರೆ ಅಂತ ಹಂಗೆ ಅಂದ್ಕೊಂಡು ಬೇಡ ಅಂತಿದ್ರು. ಆಮೇಲೆ ಎಲ್ಲರೂ ಕರ್ಕೊಂಡು ಬಂದು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆಯಿತು. ಆಮೇಲೆ ಬಂದರು ಅವರು ಫೋಟೋ ವಿಡಿಯೋಸಿಗೆ. ಸೊ ಖುಷಿ ಆಯಿತು ಒಂಥರ ಎಲ್ಲರೂ ಬಂದಿದ್ದು. ಗೈಸ್, ನಂದು ಹಳ್ಳಿ ಇವತ್ತು ನಾನೇ ಬ್ಲಾಗ್ ಮಾಡ್ತಿದ್ದೀನಿ ನೋಡಿ. ಅಯ್ಯಯ್ಯೋ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಅರುಂಧತಿ ಎಷ್ಟು ಟೆನ್ಷನ್ ಇದ್ರು ಫೋಟೋಗ್ ನಗು ನೋಡೋ ಮಾರ್ಯಾ, ಎಂತ ಫ್ರೆಶ್ ನಗು ಬರ್ತಾ ಇದೆ. ಇಬ್ರು ಹಾಗೆ ಒಂದು ಕಿಸ್ ಮಾಡಿ ಅಂಕಲ್. ಸ್ಮೈಲ್. ನೈಸ್. ಸ್ಮೈಲ್ ನಗ್ತಾ ಇದ್ದೀರಾ ಎಲ್ಲರೂ? ಆಂಟಿ ನಗ್ಬೇಕು. ಅಜ್ಜಿ ನಗ್ರಿ. ಆಯ್ತು ಹಾಗೆ ರೀ.
ಹಳ್ದಿ ಶಾಸ್ತ್ರಕ್ಕೂ ಮುಂಚೆ ಇಲ್ಲಿ ಇವಾಗ ಡ್ಯಾನ್ಸ್ ನಡೀತಾ ಇತ್ತು. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ಎಲ್ಲ ಆಂಟಿ, ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಸ್ಪೀಕರ್ ಇತ್ತು, ಸೊ ಹಾಗಾಗಿ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಒಂಥರ ಶೈ ಫೀಲ್ ಆಗ್ತಿತ್ತು ಫಸ್ಟ್ ಟೈಮ್ ಅಲ್ಲ, ಅಂದರೆ ಒಂಥರ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತೀರ ಅಂದರೆ ಮಾಡಿದ್ದೀವಿ, ಬಟ್ ನನಗೋಸ್ಕರ ಅಂತ ಬಂದಾಗ ಒಂಥರ ಖುಷಿಯಾಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ನನ್ನ ಫ್ರೆಂಡ್ಸು, ಅವರೆಲ್ಲ ಫುಲ್ಲು ಮುಂದೆ ನಿಂತು ಫಸ್ಟ್ ಬಂದು ಹಾಡೆಲ್ಲ ಹಾಕಿ ಫುಲ್ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ನಮ್ಮ ಅಮ್ಮನ ಫ್ರೆಂಡ್ಸು ಬಂದರು. ಹಾಗೆ ಈ ಸೈಡು ನನಗೆ ಶಾಸ್ತ್ರಗಳನ್ನ ಶುರು ಮಾಡಿದ್ರು, ಅಂದರೆ ಹಳದಿ ಹಚ್ಚೋದನ್ನು. ಸೊ ನೋಡಿ, ಹಾಗೆ ರಾ ವಿಡಿಯೋ ಹಾಕೋಣ ಅಂತ ಅಂದರೆ ಎಲ್ಲದರಲ್ಲೂ ಮ್ಯೂಸಿಕ್ ಕಾಪಿರೈಟ್ ಇಶ್ಯೂ ಬರ್ತಾ ಇದೆ. ಸೊ ಅಲ್ಲಿ ಸ್ಪೀಕರ್ ಹಾಕಿದ್ರಲ್ಲ, ಫುಲ್ ಸೌಂಡ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಲೇಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ಬೋದು ಫುಲ್ಲು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಅಜ್ಜಿಗೆ. ಸೊ ಇವರಂತೂ ಫುಲ್ಲು ಹೈಲೈಟ್, ಅಂದರೆ ಎಲ್ಲ ಕಡೆನೂ ಅಷ್ಟೇ, ಇವ್ರು ಹಿಂಗೆ ಯಾವಾಗಲೂ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನನ್ನ ಫ್ರೆಂಡ್ಸ್ ಗೊತ್ತಲ್ಲ, ಮೊದಲೇ ಅವರು ಈ ಥರ ಇದ್ದರೆ ಖುಷಿ ಜೊತೆಲಿ ಎಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ಅವ್ರನ್ನ ಕರ್ಕೊಂಡು ಬಂದು ಇನ್ನೂ ಫುಲ್ಲು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಇದು ರಾಗ್ ಹಂಗೆ ನೋಡೋಕ್ಕೆ ಚೆನ್ನಾಗಿದೆ, ಆ್ಯಕ್ಚುಲಿ ಸಾಂಗ್ಸಿಗೆ ತುಂಬ ಚೆನ್ನಾಗಿದೆ. ಬಟ್ ಆದರೆ ಏನು ಮಾಡಿದೆ, ಕಾಪ್ರೇಟ್ ಇಶ್ಯೂ ಅಲ್ಲ, ಸೊ ಹಾಗಾಗಿ ಸೊ ಹಿಂದೆ ನೋಡ್ಬೋದು ನನ್ನ ಫ್ರೆಂಡ್ ಲಕ್ಷ್ಮಿ ಕೂಡ ಬಂದಿದ್ದಾಳೆ. ಸೊ ಇದು ವಿಡಿಯೋ ತೆಗ್ತಿರೋದು ನನ್ನ ಫ್ರೆಂಡ್ ಸ್ಯಾಮ್. ನೋಡ್ಬೋದು ಇಲ್ಲೆಲ್ಲ ನನ್ನ ರಿಲೇಷನ್ಸು, ನಮ್ಮ ಅಜ್ಜಿ, ಸಾರಿ ನಮ್ಮ ಅಮ್ಮನ ಫ್ರೆಂಡ್ಸು, ಮತ್ತು ಏನು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲ ರಿಲೇಷನ್ಸು ಇಲ್ಲಿದ್ದಾರೆ. ಬಂದೆ
ಇಲ್ಲಿ ಊಟ ಎಲ್ಲ ಅಡುಗೆ ಎಲ್ಲ ಏನಿದೆ ಅದನ್ನು ಇವತ್ತು ಇವರೇ ಸ್ಪಾನ್ಸರ್ ಮಾಡ್ತಾರದು, ಅಂದರೆ ಅಮ್ಮನ ಫ್ರೆಂಡ್ಸ್ ಭಜನೆ ಟೀಮ್ ಅವರೆಲ್ಲ ಏನಿದ್ದಾರೆ. ಸೊ ಯಾರು ಅರ್ಶಿನ ನೀರು ಹಾಕ್ತಾರೆ ಅವತ್ತು ಅವರು ಅಡುಗೆ ಮಾಡಿಸ್ಬೇಕಂತೆ. ಸೊ ಹಾಗಾಗಿ ಇವರು ಕೇಟ್ರಿಂಗಿಂದ ಆರ್ಡರ್ ಮಾಡಿ ತರಿಸಿದ್ದಾರೆ. ಸೊ ಇವರು ನೆಕ್ಸ್ಟು ಮಾತಾಡಿರೋದನ್ನು ನಿಮಗೆ ರಾ ವಿಡಿಯೋ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಆಂಟಿ ಇದನ್ನೆಲ್ಲ ನೋಡಿದಾಗ ನನಗೆ ಭಯಪಡಿ ಏನು ಹಿಂಗೆ ಹಾಕಿದ್ದೀರಾ ಅಂತ. ಆ್ಯಕ್ಚುಲಿ ಕಾಮಿಡಿಯಾಗಿ ಚೆನ್ನಾಗಿದೆ, ಅದಕ್ಕೆ ಅದು ಮೆಮೊರಿಯಾಗಿರಲಿ ಅಂತ ಆ ವಿಡಿಯೋನ ಹಾಕ್ತೀನಿ ಈಗ ನೆಕ್ಸ್ಟು ನೋಡಿ. ಇದು ತಪ್ಪಲೆ ಕಾಣ್ದಿದ್ರು ಪರವಾಗಿಲ್ಲ, ನಾವು ಚೆನ್ನಾಗಿ ಕಾಣ್ಬೇಕು ಮಗನೇ. ನಾನು ಪಾಯಸ ತೋರಿಸ್ಲಿಲ್ವಲ್ಲ, ಇಲ್ಲಿ ಆಡು. ಸೊ ಇವಾಗ ಅರ್ಶಿನ ನೀರೆಲ್ಲ ಹಾಕಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅವರು ಟೀಮಲ್ಲೆಲ್ಲ ಒಂದು ಸೀರೆ ಕೊಟ್ಟಿದ್ರು, ಅದನ್ನು ಸೀರೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಪೂಜೆ ಮಾಡ್ತಾರೆ, ಅಂದರೆ ಸಾರಿ ಅರ್ಶಿನ ಕುಂಕುಮ ಇಟ್ಟು ಇನ್ನು ಅಕ್ಷತೆ ಎಲ್ಲ ಹಾಕ್ತಾರೆ. ಬಂದಿಲ್ಲ ಅಂದರೆ ಅವಳು ಬೈತಾಳೆ. ನಿನ್ಗೋಸ್ಕರ ಹೊಸ ತಯಾರು ಈಗ ಜಸ್ಟ್ ಚಂದ್ರಮುಖಿ ಮಾಡೋಣಾರತಿ, ಹಾಡಿ ಪಾಡಿ ಹರ್ಷದಿಂದ ಬೆಳಗಣಾರತಿ, ಬಾರಿ ಸಖಿ ಚಂದ್ರಮುಖಿ ಮಾಡೋಣಾರತಿ, ಹಾಡಿ ಪಾಡಿ ಹರ್ಷದಿಂದ ಬೆಳಗಣಾರತಿ, ರುಕ್ಮಿಣಿ ಸಹಿತ ಕೃಷ್ಣಗೆ ಮುತ್ತಿನಾರತಿ, ಕೃಷ್ಣನ ವನಿಸಿದ ರುದ್ರ ಮಾಡಿ ಈಗ ಒಳಗೋಗಿ ಕಲ್ತ ಬಂದು ಆಡಿದಾಡಿ ಸೊ ನೋಡಿದ್ರಲ್ಲ, ಇನ್ನೂ ಸಿಕ್ಕಾಪಟ್ಟೆ ವೀಡಿಯೋ ಇತ್ತು. ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಆದಷ್ಟು ಕಟ್ ಮಾಡಿ ವೀಡಿಯೋ ಹಾಕಿದ್ದೀನಿ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ರೀಲ್ಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ, ಹಳದಿ ಮೆಹಂದಿ ಎಲ್ಲದ್ರದ್ದು. ಸೊ ಇನ್ನೂ ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ನ ಆ್ಯಡ್ ಮಾಡಿದ್ದೀನಿ, ದಯವಿಟ್ಟು ಅಲ್ಲಿ ಹೋಗಿ ಫಾಲೋ ಮಾಡಿ ನೋಡಿ. ಇನ್ನು ಒಳ್ಳೊಳ್ಳೆ ಅಪ್ಡೇಟ್ಸ್ ಇನ್ನೂ ಬೇಗ ಅಲ್ಲಿ ಬರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಆಂಟಿ ಎಲ್ಲರೂ ಬಂದು, ತುಂಬ ಜನ ಅಮ್ಮನ ಫ್ರೆಂಡ್ಸ್ ಎಲ್ಲರೂ, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇನ್ನು ಫಂಕ್ಷನ್ ಎಷ್ಟು ಚೆನ್ನಾಗೇ ಮಾಡಿಕೊಟ್ರು. ವಿಡಿಯೋ ಪೋಸ್ಟ್ ಮಾಡೋದು ಸ್ವಲ್ಪ ತುಂಬ ಲೇಟ್ ಆಗ್ತಿದೆ, ಸೊ ಸಾರಿ. ಇನ್ನು ಬೇಗ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಗೊತ್ತಿರುತ್ತೆ, ಮದುವೆ ಆದಮೇಲೆ ತುಂಬ ಬ್ಯುಸಿ ಇರುತ್ತೆ, ಅಲ್ಲಿ ಇಲ್ಲಿ ಓಡಾಡೋದೇ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಇನ್ನು ಮುಂದೆ ವೀಕ್ಲಿ ಬೇಗ ವೀಡಿಯೋಸ್ಗಳನ್ನ ಹಾಕ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ಮೆಹಂದಿ ವೀಡಿಯೋ ಬರುತ್ತೆ, ಆಮೇಲೆ ರಿಸೆಪ್ಷನ್, ಮದುವೆ, ಇನ್ನೂ ಟ್ರಿಪ್ ಎಲ್ಲ ಹೋಗಿರೋದೆಲ್ಲ ವೀಡಿಯೋಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಿದ್ರೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.